ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 1 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಥೀಮಲ್ಲಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ TPR ಆ್ಯಕ್ಟಿವಿಟಿ ಸೆಗ್ಮೆಂಟ್ ಎಕ್ಸ್ಪ್ಲನೇಷನ್ ಸ್ಟೆಪ್ಸು ಹೇಳ್ತೀನಿ. ವಾಟ್ ಆರ್ ದ TPR ಕಮೆಂಟ್ಸ್ ಅಂತೆಲ್ಲ ಅದನ್ನು ಕನ್ನಡದಲ್ಲಿ ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಬಟ್ ಅದನ್ನು ಮಕ್ಕಳಿದ್ರಿಗೆ ನೀವು ಕನ್ನಡದಲ್ಲಿ ಯೂಸ್ ಮಾಡಿಬಿಡಿ, ಕನ್ನಡದಲ್ಲಿ ಹೇಳ್ಕೊಡ್ಬೇಡಿ. ಸೊ ಇಲ್ಲಿ 6 ಇದೆ. ಫಸ್ಟ್ ಒನ್ ಬೈಟ್ ದ ಬಿಸ್ಕೆಟ್ ಅಂದರೆ ಬಿಸ್ಕೆಟನ್ನು ಕಚ್ಚೋದು. ಚ್ಯೂ ದ ಕ್ಯಾರೆಟ್ ಅಂದರೆ ಕ್ಯಾರೆಟ್ನ ಅಗಿಯೋದು. ಚ್ಯೂ ಅಂದರೆ ಅಗಿಯೋದು. ಸ್ವಾಲೋ ದ ಫುಡ್ ನುಂಗೋದು. ಸ್ವಾಲೋ ಅಂದರೆ ನುಂಗೋದು. ಮಾಡಿ ತೋರಿಸ್ಬೇಕು ಮಕ್ಕಳಿಗೆ, ಬಾಯಲ್ಲಿ ಹೇಳಬಾರ್ದು ಕನ್ನಡದಲ್ಲಿ. ಸಕ್ ದ ಲಾಲಿಪಾಪ್ ಚಪ್ಪರಿಸೋದು. ನೆಕ್ಸ್ಟ್ ಲಿಕ್ ದ ಐಸ್ ಕ್ರೀಮ್ ನೆಕ್ಕೋದು. ಲಿಕ್ ಅನ್ನೋದು. ಸಿಪ್ ದ ಟೀ ಅಂದರೆ ಟೀ ನಿಧಾನಕ್ಕೆ ಅಂದ್ಕೊಂಡು ಕುಡಿಯೋದು. ಸೊ ಇದು ಮೊದಲನೇ ವಾರ ಏನು ಮಾಡಬೇಕು, ಫಸ್ಟ್ 15 ನಿಮಿಷ ಬೈಟ್ ದ ಬಿಸ್ಕೆಟು, ಚ್ಯೂ ದ ಕ್ಯಾರೆಟ್, ಸ್ವಾಲೋ ದ ಫುಡ್. ಈ ಮೂರನ್ನು ಮಾತ್ರ ಮೊದಲು ಮಾಡೆಲ್ ಜೆಸ್ಚರ್ ಸ್ಪೀಕಲ್ಲಿ ಹೇಳ್ಕೊಟ್ಬಿಡ್ಬೇಕು. ಆಮೇಲೆ ಮಾಡೆಲು ಜೆಸ್ಚರ್ ಸ್ಪೀಕ್ ಎಲ್ಲ ಇರಬೇಕು ಮೊದಲು ಮಾಡ್ತಾರೆ. ನೆಕ್ಸ್ಟ್ ಬರೀ ಮಾಡೆಲ್ ಬಿಟ್ಬಿಟ್ಟು ಜೆಸ್ಚರ್ ಆ್ಯಂಡ್ ಸ್ಪೀಕಲ್ಲಿ ಮಾಡಿಸ್ಬೇಕು ಮಕ್ಕಳು. ಮೂರನೇದು ಬರೀ ಸ್ಪೀಕ್ ಹೇಳ್ಕೊಂಡು 3 ಸ್ಟೆಪ್ಪಲ್ಲೂ ಫಾಲೋ ಮಾಡಬೇಕು. ಮೊದಲು ಮಾಡೆಲ್ ಮಾಡ್ತಾ, ಜೆಸ್ಚರು ಮಾಡ್ತಾ, ಬಾಯಲ್ಲಿ ಹೇಳ್ತಾ ಮಾಡಿಸ್ಬೇಕು ಮಕ್ಕಳಿಗೆ. ನೆಕ್ಸ್ಟ್ ಮಾಡೆಲ್ ಬಿಟ್ಟು ಜೆಸ್ಚರ್ ಮಾಡ್ತಾ, ಜೆಸ್ಚರು ಬಾಯಲ್ಲಿ ಹೇಳ್ಕೊಂಡು ಮಾತ್ರ ಮಾಡಿಸ್ಬೇಕು. ಆಮೇಲೆ ಬಾಯಲ್ಲಿ ಹೇಳ್ಕೊಂಡು ಮಾಡಿಸ್ಬೇಕು. ಮೊದಲನೇ ವಾರ 15 ನಿಮಿಷ. ಎರಡನೇ ವಾರಕ್ಕೆ ಹೋದಾಗ 15 ನಿಮಿಷ ಇನ್ನೊಂದು 3 ಸಕ್ ದ ಲಾಲಿಪಾಪ್, ಲಿಕ್ ದ ಐಸ್ ಕ್ರೀಮ್, ಸಿಪ್ ದ ಟೀ. ಈ 3 ಕಮೆಂಟ್ಸ್ನ ಫಸ್ಟು ಏನು ಮಾಡಬೇಕು, ಮೊದಲು 3ನ್ನ ಮೊದಲು ಸ್ಪೀಚಲ್ಲಿ ಮಾಡಿ ರಿವೈಸ್ ಮಾಡಿಬಿಡ್ಬೇಕು. ಸ್ಪೀಚಲ್ಲಿ ಹೇಳಬೇಕು, ಮಾಡಿಸ್ಬಿಡ್ಬೇಕು. ಅದಾದಮೇಲೆ ಈ 3ನ್ನ ಈ ವಾರ ಐತಿಯಲ್ಲ ಇದನ್ನು ಅದೇ ಥರ ಮೊದಲು 3 ಹೆಂಗೆ ಮಾಡಿದ್ರಿ, ಮಾಡೆಲು ಜೆಸ್ಚರ್ ಸ್ಪೀಕ್ ಮೊದಲು, ಆಮೇಲೆ ಜೆಸ್ಚರ್ ಆ್ಯಂಡ್ ಸ್ಪೀಕು, ಆಮೇಲೆ ಸ್ಪೀಕ್. 3 ಸ್ಟೆಪ್ಪಲ್ಲೂ ಎರಡನೇ ವಾರ. ಅಲ್ಲಿಗೆ 2 ವಾರದಲ್ಲಿ 6 ಕಮೆಂಟ್ಸು ಆಯಿತು. ಮೂರನೇ ವಾರಕ್ಕೆ ಬಂದಾಗ ಎಲ್ಲ ಕಮೆಂಟ್ಸ್ನ ಏನು ಮಾಡಬೇಕು, ಟುಗೆದರ್ ಒಟ್ಟೊಟ್ಟಿಗೆ ಜೆಸ್ಚರ್ ಮಾಡ್ತಾ ಬಾಯಲ್ಲಿ ಹೇಳ್ತಾ ಮಾಡಿಸ್ಬೇಕು. ಆಮೇಲೆ ಅದನ್ನೆಲ್ಲ ರಿವೈಸ್ ಮಾಡಬೇಕು. ಆಮೇಲೆ ಸ್ಪೀಚಲ್ಲಿ ರಿವೈಸ್ ಮಾಡಬೇಕು. ಮೋಸ್ಟ್ ಜೆಸ್ಚರ್ ಸ್ಪೀಕ್, ಆಮೇಲೆ ಸ್ಪೀಕ್. ಕೊನೆಯಲ್ಲಿ ಏನು ಮಾಡಬೇಕು, ಎಲ್ಲನೂ ಜಂಬಲ್ಡ್ ಆರ್ಡ್ರಲ್ಲಿ ರಿವೈಸ್ ಮಾಡಬೇಕು. ಆರ್ಡ್ರಲ್ಲಿ ಎಲ್ಲ ರಿವೈಸ್ ಮಾಡಬೇಕು. ಮೊದಲು ಜೆಸ್ಚರ್ ಆ್ಯಂಡ್ ಸ್ಪೀಕು, ಆಮೇಲೆ ಸ್ಪೀಕಲ್ಲಿ. ಆಮೇಲೆ ಕೊನೆಯ ವಾರದಲ್ಲಿ 3ನೇ ವಾರದಲ್ಲಿ ಅದು ರಿವೈಸ್ ಆಲ್ ದ ಕಮೆಂಟ್. ಅದನ್ನೆಲ್ಲ ರಿವೈಸ್ ಮಾಡಬೇಕು ಸೇಮ್ ಆರ್ಡ್ರಲ್ಲಿ. ಆರ್ಡ್ರಲ್ಲಿ ಮಾಡಿ ಆಮೇಲೆ ಜಂಬಲ್ಡ್ ಆರ್ಡ್ರಲ್ಲಿ ಮಾಡಬೇಕು. ಸೊ ಜಂಬಲ್ಡ್ ಆರ್ಡ್ರ್ ಅಂದರೆ ಇನ್ನು ಮುಂದಾಗಿ 2ನೇದು 4 ಸರಿ, 1ನೇದು ಕೊನೆಯಲ್ಲಿ ಹಂಗೆ ಹೇಳಿಕೊಂಡು ಇದರಿಂದ ಏನಾದ್ರು ಮಕ್ಕಳು ಆ ಆ್ಯಕ್ಷನ್ಸ್ಗೆ ಅರ್ಥಗಳು ತಿಳ್ಕೊತಾರೆ. ಇಂಗ್ಲೀಷಲ್ಲಿ ಪದಗಳನ್ನ ಅರ್ಥ ಮಾಡ್ಕೋತಾರೆ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ನೋಡಿ, ಅದೇ ಇಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.